ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಯಾವ ರೀತಿ ನೀವು KCET ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಸೊ ದಯವಿಟ್ಟು ಭಾಳ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನೋಡಿ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಫಸ್ಟ್ ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕಾಗಿ ಕ್ಲಿಕ್ ಮಾಡ್ತಿರೋ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ವೇಳೆ ನೀವು ಇನ್ನೂ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ಅಂತಂದರೆ ನ್ಯೂ ಯೂಸರ್ ಅಂತ ಇದೆ ನೋಡಿ. ಓಕೆ, ನಾನು ನಿಮ್ಗೆ ತೋರಿಸೋದೇನೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅಂತ ಇದೆ, ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ವೇಳೆ NRI ಇದ್ದರೆ NRI ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಸೊ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಆರ್ ಯು ಸ್ಟೂಡೆಂಟ್ ಆಫ್ ಕರ್ನಾಟಕ ಸೆಕೆಂಡ್ PUC ಯಾ CBSE ಯಾ CSE 12th ಸ್ಟ್ಯಾಂಡರ್ಡ್ 2021 ಅಂತ ಕೇಳಲಾಗ್ತಾ ಇದೆ. ಆ ಸೆಲೆಕ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಸ್ ಆರ್ ನೋ ಅಂತ ಬರುತ್ತೆ. ಎಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಇಲ್ಲಿ 13 ಡಿಜಿಟ್ ಸ್ಟೂಡೆಂಟ್ ನಂಬರ್ ಕೇಳಲಾಗುತ್ತೆ. ಒಂದು ವೇಳೆ ನೀವು P ಡಿಪಾರ್ಟ್ಮೆಂಟ್ಗೆ ಇದ್ದರೆ ನಿಮ್ಮ 13 ಡಿಜಿಟ್ ಸ್ಟೂಡೆಂಟ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಅಥವಾ ಇತರ ಬೋರ್ಡ್ ಆಗಿದ್ದರೆ ನಿಮ್ಮ ರೋಲ್ ನಂಬರ್ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್. ನಂತರ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. ಕರೆಕ್ಟಾಗಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆಯೋ ಅದೇ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದನ್ನು ದಯವಿಟ್ಟು ನೀವು ಫಿಲಪ್ ಮಾಡುವಾಗ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ಅದು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಏನು ಸ್ಪೆಲ್ಲಿಂಗ್ ಇದೆಯೋ, ಏನು ಇನಿಷಿಯಲ್ ಇದೆಯೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಕರೆಕ್ಟಾಗಿರಲಿ, ಫಾದರ್ ನೇಮ್ ಆಗಲಿ, ಮದರ್ ನೇಮ್ ಆಗಲಿ, SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆಯೋ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಜೆಂಟ್ರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ಇರಬೇಕಾಗುತ್ತೆ, ಬೇರೆ ಎಂಟ್ರ್ ಮಾಡೋಗಿರೋದಿಲ್ಲ. ಅದೇ ರೀತಿ ಎಂಟ್ರ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಭಾಳ ಮುಖ್ಯವಾಗಿರುವಂಥದ್ದು, ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್, ಈಗ ಏನು ಹಾಕ್ತಾ ಇದ್ರು ಆ ಮೊಬೈಲ್ ನಂಬರ್ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗುವವರೆಗೂ ಅದೇ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಯಾಕಂದರೆ ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ KE ನಿಮಗೆ ಮೊಬೈಲ್ಗೆ ಮೆಸೇಜ್ ಕಳಿಸುತ್ತೆ. ಮತ್ತು ನಿಮಗೆ ಪಾಸ್ವರ್ಡ್ ರೀಸೆಟ್ ಮಾಡುವಂಥ ಸಂದರ್ಭದಲ್ಲೂ ಸಹ ನಿಮಗೆ ಮೊಬೈಲ್ ಭಾಳಷ್ಟು ಉಪಯೋಗ ಆಗುತ್ತೆ. ಅಂದರೆ ಮೊಬೈಲ್ ನಂಬರ್ ಅದೇ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಇಮೇಲ್ ID, ಇದನ್ನು ಅಪ್ಪಿತಪ್ಪಿಯು ದಯವಿಟ್ಟು ನೀವು ಎಲ್ಲಿ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ ಅವ್ರ ಇಮೇಲ್ ID ಹಾಕೋದಕ್ಕೆ ಕೇಳಬೇಡಿ. ನೀವು ನಿಮ್ಮ ಇಮೇಲ್ ID ಹಾಕ್ಕೊಳ್ಳಿ, ಟೈಮ್ ತೆಗೆದುಕೊಳ್ಳಿ. ಇಮೇಲ್ ID ಕ್ರಿಯೇಟ್ ಮಾಡಿ. ಇಮೇಲ್ ID ಇದ್ದಿಲ್ಲಪ್ಪ ಅಂದರೆ ದಯವಿಟ್ಟು ಬೇರೆ ಇಮೇಲ್ IDನ ಕೊಟ್ಟು ಆಮೇಲೆ ನೀವು ಸಂಕಷ್ಟಕ್ಕೆ ಈಡಾಗೋದು ಬೇಡ. ಯಾಕಂದರೆ ಏನೇ ಇನ್ಫಾರ್ಮೇಷನ್ ಇದ್ದರೂ ನಿಮಗೆ ಇಮೇಲ್ ID ಅಥವಾ ನೀವೇನು ನಂಬರ್ ಕೊಟ್ಟಿರ್ತಾರೋ ಅದೇ ಮೊಬೈಲ್ ನಂಬರ್ಗೆ ಇನ್ಫಾರ್ಮೇಷನ್ ಬರುತ್ತೆ. ಓಕೆ, ಇಮೇಲ್ ID ಮತ್ತು ಯೂಸಲಿ ಮೊಬೈಲ್ ನಂಬರ್ ರಾಂಗ್ ಕೊಟ್ಟಿರ್ತಾರೆ, ಇಮೇಲ್ ID ಸ್ಪೆಷಲಿ ರಾಂಗ್ ಕೊಟ್ಟಿರ್ತಾರೆ. ದಯವಿಟ್ಟು ಅದೇ ರೀತಿ ಮಾಡಬೇಡಿ, ಕರೆಕ್ಟಾಗಿರುವಂಥ ಮೊಬೈಲ್ ನಂಬರ್ನ ಅಲ್ಲಿ ಕೊಡಿ. ಸೊ ಅದಾದ ನಂತರ ಸೀಕ್ರೆಟಲ್ಲಿ ಕ್ವಶನ್ ಇರುತ್ತೆ. ಅಂದರೆ ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಫ್ಯೂಚರ್ನಲ್ಲಿ ನೆನಪು ಹೋದರೆ ಪಾಸ್ವರ್ಡ್ ನಿಮಗೆ ಆಕ್ಸೆಸ್ ಮಾಡೋದಕ್ಕಾಗಿ ಉಪಯೋಗ ಆಗುತ್ತೆ. ನೀವೇನಿಲ್ಲಿ ಸೀಕ್ರೆಟ್ ಕ್ವಶನ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರೋ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಆನ್ಸರ್ ಸಹ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಪಾಸ್ವರ್ಡ್ ನೆನಪು ಹೋದರೆ ಮತ್ತೆ ರೀಸೆಟ್ ಮಾಡೋದಕ್ಕೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲನೂ ಕರೆಕ್ಟಾಗಿ ಕಂಪ್ಲೀಟ್ ನೀವು ಎಂಟರ್ ಮಾಡಿದ್ರಂತ ಕನ್ಫರ್ಮ್ ಆದ ನಂತರವೇ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಯೂಸರ್ ID ಬರುತ್ತೆ, ಪಾಸ್ವರ್ಡ್ ಬರುತ್ತೆ, ಇಮೇಲ್ IDಗೂ ಸಹ ಬರುತ್ತೆ. ನೀವು ಯಾವ ನಂಬರ್ ಕೊಟ್ಟಿದ್ರೆ ಆ ಮೊಬೈಲ್ ನಂಬರ್ಗೆ ಬರುತ್ತೆ. ಅದನ್ನು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕಂದರೆ ಯೂಸರ್ ID ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡೆ ಫ್ಯೂಚರ್ನಲ್ಲಿ ನಿಮಗೆ ಕೌನ್ಸಿಲಿಂಗ್ ಹೋಗಬೇಕಾಗತ್ತೆ. ಎಡಿಟಿಂಗ್ ಆಪ್ಷನ್ ಮಾಡುವ ಸಂದರ್ಭದಲ್ಲೂ ಸಹ ಬೇಕಾಗುತ್ತೆ. ಒಟ್ಟಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ ಮುಗಿಯೋವರೆಗೂ ಯೂಸರ್ ID ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ. ಭಾಳಷ್ಟು ನಿಮ್ಮ ಸೀನಿಯರ್ ಸಹ ನೋಡಿದ್ದೇನೆ, 70% ಸ್ಟೂಡೆಂಟ್ ಯೂಸರ್ ID ಮತ್ತು ಪಾಸ್ವರ್ಡ್ನ ನೆನಪು ಹೋಗ್ತಾರೆ, ಮೀನ್ಸ್ ಅವರು ಕಳ್ಕೊತಾರೆ. ಆಮೇಲೆ ನೀವು KEಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನಿಮಗೆ ರಿಟರ್ನ್ ನಿಮ್ಮ ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ ಅನ್ನೋದು ದಯವಿಟ್ಟು ಭರವಸೆ ಅಂತ ಇಟ್ಕೊಳ್ಬೇಡಿ, ಅದು ಸಾಧ್ಯನೇ ಆಗೋದಿಲ್ಲ. ಸೊ ಹಾಗಾಗಿ ಈಗಲೂ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ, ಬೆಟರ್ ಏನಪ್ಪ ಅಂದರೆ ಯೂಸರ್ ID ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರುತ್ತೆ, ಸೇವ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಮೇಲ್ ID ಬರುತ್ತೆ, ಅದನ್ನು ಸಹ ಕರೆಕ್ಟ್ ಇಟ್ಕೊಳ್ಳಿ. ನೀವೇನು ಮಾಡ್ತಾರಪ್ಪ ಅಂದರೆ ಆ ಇಮೇಲ್ ಇನ್ಬಾಕ್ಸ್ನ ಕ್ಲಿಯರ್ ಮಾಡ್ತೀರಾ, ಮೊಬೈಲ್ ಇನ್ಬಾಕ್ಸ್ ಕ್ಲಿಯರ್ ಮಾಡ್ತೀರಾ, ಮೊಬೈಲ್ ಚೇಂಜ್ ಮಾಡ್ತೀರಾ, ಈ ರೀತಿ ಸಮಸ್ಯೆಗಳು ಭಾಳಷ್ಟು ಬರುತ್ತೆ. ದಯವಿಟ್ಟು ನಾನು ರೆಕಮೆಂಡೇಷನ್ ಈಗಲೂ ಹೇಳ್ತಾ ಇದ್ದೀನಿ, ಇಮೇಲ್ ID ಕರೆಕ್ಟ್ ಎಂಟರ್ ಮಾಡಬೇಕು. ಮತ್ತು ಯೂಸರ್ ID ಮತ್ತು ಪಾಸ್ವರ್ಡ್ನ ದಯವಿಟ್ಟು ಸೇಫಾಗಿ ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮಗೆ ಫ್ಯೂಚರ್ನಲ್ಲಿ ಬೇಕಾಗುತ್ತೆ. ಇನ್ಫಾರ್ಮೇಷನ್ ಭಾಳ ಜನರಿಗೆ ಯೂಸಲಿ ಭಾಳ ಇಗ್ನೋರ್ ಮಾಡ್ತೀರಾ, ಅದನ್ನು ಯೂಸರ್ ID ಪಾಸ್ವರ್ಡ್ ನೆನಪು ಹೋಗ್ತೆ ಕಳ್ಕೊತೀರಾ. ಆ ತಪ್ಪನ್ನ ಮಾಡಬೇಡಿ. ನಿಮ್ಮ ಸೀನಿಯರ್ಸ್ ಏನು ರೀತಿ ಮಾಡಿದ್ರು ಅದನ್ನು ದಯವಿಟ್ಟು ನೀವು ಇಲ್ಲಿ ಆ ಒಂದು ಮಿಸ್ಟೇಕ್ನ ಮಾಡ್ಕೊಳ್ಬೇಡಿ. ಯೂಸರ್ ID ಪಾಸ್ವರ್ಡ್ನ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ, ಅದನ್ನು ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಒಂದು ನೋಟ್ಬುಕ್ಕಲ್ಲಿ, ಅದು ನಿಮಗೆ ಫ್ಯೂಚರ್ನಲ್ಲಿ ಬೇಕಾಗುತ್ತೆ. ಇಲ್ಲಿವರೆಗೆ ನಿಮ್ಮ ರಿಜಿಸ್ಟ್ರೇಷನ್ ಕ್ರಿಯೆ ಮುಗಿಯುತ್ತೆ. ನಂತರ ನಿಮಗೆ ಲಾಗಿನ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟಾಗಿ ಡೀಟೇಲಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾನೆ. ಸೊ ಇಲ್ಲಿವರೆಗೂ ಏನು ಹೇಳ್ತೇನೆ ಅದು ಕೇವಲ ರಿಜಿಸ್ಟ್ರೇಷನ್ವರೆಗೂ ಹೇಳ್ತೇನೆ. ಸೊ ಕರೆಕ್ಟಾಗಿ ಇದನ್ನು ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ನೀವು ಫಾರ್ಮ್ನ ಫಿಲಪ್ ಮಾಡಬೇಕು, ಯಾವ ರೀತಿ ಲಾಗಿನ್ ಮಾಡಬೇಕು. ಈಗ ಆಲ್ರೆಡಿ ನೀವು ನ್ಯೂ ಯೂಸರ್ ಅಲ್ಲ, ಒಂದು ವೇಳೆ ಕ್ರಿಯೇಟ್ ಮಾಡಿದ್ರೆ ನೀವು ಓಲ್ಡ್ ಯೂಸರ್ ಆಗ್ತೀರಾ, ಲಾಗಿನ್ ಮಾಡ್ಕೊಳ್ಬೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಅಪ್ಲಿಕೇಶನ್ ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ನಂತರ ನೀವು ಫಾರ್ಮ್ನ ಕಂಪ್ಲೀಟಾಗಿ ಫಿಲಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೇನೆ. ವೀಡಿಯೋನ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ.